ಬೇಸಿಗೆ ಆರಂಭಕ್ಕೂ ಮುನ್ನವೇ ವಿದ್ಯುತ್ ಕಡಿತ. ಸೆಸ್ಕಾಂ ಕಚೇರಿ ಮುಂದೆ ರೈತರ ಪ್ರತಿಭಟನೆ. ಗ್ರಾಮೀಣ ಪ್ರದೇಶದಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಸಮರ್ಪಕ ವಿದ್ಯುತ್ ಕಡಿತಗೊಳಿಸಿದ್ದು ರೈತರು ಬೆಳೆದ ಮೆಕ್ಕೆಜೋಳ ಸಂಪೂರ್ಣ ಒಣಗುತ್ತಿದೆ ಎಂದು ಹಾಸನ ಜಿಲ್ಲಾ ರೈತ ಸಂಘಗಳ ಒಕ್ಕೂಟ ಜಿಲ್ಲಾಧ್ಯಕ್ಷ HB ಧರ್ಮರಾಜ್ ನೇತೃತ್ವದಲ್ಲಿ ರೈತರು ಸೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಹಾಸನ ಜಿಲ್ಲಾ ರೈತ ಸಂಘಗಳ ಒಕ್ಕೂಟ ಜಿಲ್ಲಾಧ್ಯಕ್ಷ HB ಧರ್ಮರಾಜ್ ಮಾತನಾಡಿ, ಒಂದು ವಾರದಿಂದ ಈಚೆಗೆ ಮಳೆ ಸಂಪೂರ್ಣ ನಿಂತು ಹೋಗಿದೆ. ಮೆಕ್ಕೆಜೋಳ ಕಾಳುಗಟ್ಟುವ ಸಮಯ, ನೀರಿನ ಅವಶ್ಯಕತೆ ಇದೆ. ಆದರೆ ಬೇಸಿಗೆ ಆರಂಭಕ್ಕೂ ಮುನ್ನ ವಿದ್ಯುತ್ ಕಡಿತಗೊಳಿಸಲಾಗುತ್ತಿದೆ. ಇದರಿಂದ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ತಾಲೂಕಿನಲ್ಲಿ 2 ಸಬ್ಸ್ಟೇಷನ್ಗಳು ಮಂಜೂರಾಗಿವೆ ಎಂದು ಕತೆ ಹೇಳುತ್ತಾ ರೈತರಿಗೆ ಮಂಕು ಬೂದಿ ಎರಚುತ್ತಿದ್ದಾರೆ. ಇದುವರೆಗೂ ಪ್ರಗತಿ ಕಂಡಿಲ್ಲ. ಇವರ ಯೋಗ್ಯತೆಗೆ ಒಗನೆಯಿಂದ ವಿದ್ಯುತ್ ಸರಬರಾಜು ಮಾಡುತ್ತೇವೆ ಎಂದು ಕಳೆದ 2 ವರ್ಷಗಳಿಂದ ಹೇಳುತ್ತಲೇ ಇದ್ದಾರೆ. ಆದರೆ ಇದುವರೆಗೂ ಆ ಕೆಲಸ ಆಗಿಲ್ಲ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಡದಿದ್ದರೆ ಇಲಾಖೆಯಾಗಲಿ ಜನಪ್ರತಿನಿಧಿಯಾಗಲಿ ಯಾಕೆ ಬೇಕು? ಇದೇ ರೀತಿ ಇಲಾಖೆ ಮಂಡತನ ಪ್ರದರ್ಶಿಸಿದರೆ ಕಚೇರಿಗೆ ಬೀಗ ಜಡಿದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಮುಖಂಡ ಮಂಜಣ್ಣ ಮಾತನಾಡಿ, ದಿನ ಪ್ರತಿನಿತ್ಯ ರೈತರು ಕಚೇರಿ ಮುಂದೆ ಕುಳಿತು ವಿದ್ಯುತ್ ನೀಡಿ ಎಂದು ಅಂಗಲಾಚುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಹುಣಸವಳ್ಳಿ, ಕಣಗಾಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಮಸ್ಯೆ ತಲೆದೋರಿದೆ. ಈ ರೀತಿ ಆದರೆ ಮುಂದಿನ ಬೇಸಿಗೆಯಲ್ಲಿ ಪರಿಸ್ಥಿತಿ ಏನಾಗಬಹುದು ಎಂದು ಊಹಿಸಲು ಕಷ್ಟವಾಗುತ್ತದೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ರೈತರ ಉಳಿವಿಗೆ ಶ್ರಮಿಸಬೇಕು. ಇಲ್ಲವಾದಲ್ಲಿ ಇಲಾಖೆ ಹಾಗೂ ಜನಪ್ರತಿನಿಧಿಗಳಿಗೆ ಜನರು ತಕ್ಕ ಪಾಠ ಕಲಿಸಲಿದ್ದಾರೆಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಕುಮಾರ್, ಪುಟ್ಟರಾಜು, ಗಿರೀಶ್, ಹರೀಶ್, ಮಂಜಣ್ಣ, ವಿಜಯಣ್ಣ ಹಾಗೂ ಇತರರು ಉಪಸ್ಥಿತರಿದ್ದರು. ರೈತರ ಸಮಸ್ಯೆಯನ್ನು ಬಗೆಹರಿಸದ ಕೆಇಬಿಗೆ 3 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಕೆಇಬಿ ವರ್ಕ್ಗಳನ್ನು ಮಾಡದ ಕೆಇಬಿ ಅವರಿಗೆ ಹಣ ಕೊಟ್ಟಿಲ್ಲ ಅನ್ನಂಗಿಲ್ಲ. ಅವ್ರಿಗೆ ಹೇಳ್ಬಿಡ್ಲಿ, ಬಂದು ದೇವ್ರ ಮುಂದೆ ಇದೇ ಗಣಪತಿ ಪೂಜೆ ಮಾಡ್ತಾ ಇದ್ರಲ್ಲ, ಈಗ ಇದೇ ಗಣಪತಿ ಮುಂದೆ ಹೇಳ್ಬಿಡ್ಲಿ, ರೈತರಿಗೆ ದುಡ್ಡು ಇಸ್ಕೊಂಡು ಮೋಸ ಮಾಡ್ತಾರಲ್ರಿ. ಇವತ್ತು ಒಂದು ಯಾವ್ದಾರ ಒಂದು ವ್ಯವಹಾರಕ್ಕೆ ಇದಕ್ಕೆ ಒಂದು ದೇವ್ರ ಕಾರ್ಯಕ್ಕೆ ದುಡ್ಡು ಕೊಟ್ರೆ ಕರೆದು ಸನ್ಮಾನ ಮಾಡ್ತಾರೆ ಅಲ್ವಾ? ಇವ್ರು ಕೆಇಬಿಯರ್ನೆಲ್ಲ ಸನ್ಮಾನ ಮಾಡಿದ್ರು ಇವತ್ತು ಗಣಪತಿ ಪೆಂಡಾಲಲ್ಲಿ. ಅದೇ ಕೆಇಬಿಯರ್ಗೆಲ್ಲ ನಾವೆಲ್ಲ ಸಂಗ್ರಹ ಮಾಡಿ ಹಣ ಪಣ ಕೊಟ್ರೆ ನಮ್ಮನ್ನ ಇದು ಕುಣಿಕೆ ಹಾಕಿ ರೆಡಿ ಇಡ್ತಾರೆ ನೇಣಾಕಕ್ಕೆ. ಬನ್ನಿಲಿ ನಿಮಗೆ ನೇಣಾಕ್ತೀವಿ ಲೈಟ್ ಕಂಬಗಳಿಗೆ ಅಂತಾರೆ. ಕೃಷಿಕರ ಹೋರಾಟಕ್ಕೆ, ಭತ್ತ ಬೆಳೆಗಾರರ ಹೋರಾಟಕ್ಕೆ, ಜೋಳ ಬೆಳೆಗಾರರ ಹೋರಾಟಕ್ಕೆ, ಈಗಾಗಲೇ ಮಳೆ ಹೋಗಿ 1 ವಾರ ಆಯಿತು. ಇವತ್ತು ಬೆಳೆ ಜೋಳ, ಭತ್ತ, ರಾಗಿ ಮತ್ತು ಅಲಸಂದಿ ಹಲವಾರು ಬೆಳೆಗಳು, ಇವತ್ತು ಶುಂಠಿ ಬೆಳೆ ಬಂದಿದೆ. ಇವೆಲ್ಲವೂ ಸಹ ಮುಕ್ಕಾಲೋಸಿ ಬಂದಿದ್ದಾವೆ. ಇವತ್ತು ಮೆಟ್ರಿಕ್ ಸಿಗಾಕಂದವೆ. ಇವತ್ತು ನಮ್ಮ ರೈತರು ಮೆಟ್ರಿಕ್ ಸಿಗಾಕಂತ ಸಾಯ್ತಾ ಇದ್ದಾರೆ. ವಿದ್ಯುತ್ ಇಲಾಖೆ ಇಲ್ಲಿ ನೋಡಿ ಒಂದು ಕಡೆಯಿಂದ ತೆಗೀರಿ. ಒಂದು ಆಫೀಸು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಬಿಲ್ಡಿಂಗ್ಗಳು ಕಟ್ಟೈತೆ. ಈ ಬಿಲ್ಡಿಂಗ್ ಒಳಗೂ ಒಬ್ಬರೂ ಇಲ್ಲ. ಇವ್ರ ಎಲ್ಲೆಲ್ಲೋ ಇವ್ರ ಸಮಸ್ಯೆಗಳಿಗೆ ಇವ್ರ ಇದಕ್ಕೆ ಹೋಗಿದ್ದಾರೆ. ಸಂಬಳ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಂಬಳ ತಗೋತಾರೆ. ಇವತ್ತು ರೈತರು ಆ ಬೆಳೆಗಳು ಒಣಗೋತಾ ಇದ್ದಾವೆ. ರಾತ್ರಿ ಎಲ್ಲ ಇಲ್ಲೇ ಮಲಗಿದ್ದಾರೆ ಕಾಯ್ಕೊಂಡು. ಅವರ ಇಂಜಿನಿಯರ್ಗಳನ್ನ, ಇವರು ಲೈನ್ ಮ್ಯಾನ್ಗಳನ್ನ ಕಾಯ್ಕೊಂಡು ಕೂತಿದ್ದಾರೆ. ಒಬ್ಬನೂ ಈ ಕಡೆಗೆ ತಲೆ ಹಾಕಿಲ್ಲ. ಇದು ಆಲೂರಿನ ಸ್ಥಿತಿ. ಆಲೂರಿನ ಜನಪ್ರತಿನಿಧಿಗಳು ಇವತ್ತು ಬುಡಿ. ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ. ಶಾಸಕರು ಏನು ಮಾಡ್ತಾ ಇದ್ದಾರೆ? ಶಾಸಕರಿಗೆ 108 ಸರಿ ಅರ್ಜಿ ಕೊಟ್ಟಿದ್ದೀವಿ. ಈ ಸಮಸ್ಯೆ ಬಗೆಹರಿಸಿ, ರೈತರುಗಳು ಸಾಯ್ತಾ ಇದ್ದಾರೆ. ಇವತ್ತು ವಿದ್ಯುತ್ ಸ್ಥಾವರ, ಉಪಸ್ಥಾವರಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ 10-12 ವರ್ಷ ಆಯಿತು. ಇವತ್ತವರೆಗೂ ಈ ಆಲೂರಿಗೆ ಒಂದು ಉಪಸ್ಥಾವರ ಎಲ್ಲ ಕಳಿಸ್ಬೇಕೆ. ಇವತ್ತು ಉಗ್ನೇವದಿಂದ ವಿದ್ಯುತ್ ಕೊಡ್ತೀವಿ ಅಂತ 3 ವರ್ಷ ಆಯಿತು. ಇವತ್ತಿನವರೆಗೂ ಆ ಉಗ್ನೇವದಿಂದ ವಿದ್ಯುತ್ತಿನ ಸರಬರಾಜು ಇಲ್ಲ. ಇಂಥವುಗಳನ್ನೆಲ್ಲ ಇಟ್ಕೊಂಡು ಇವರು ಏಡಬಲಿ ಇಲ್ಲದ್ದೇ ಮಾತಾಡ್ತಾನೆ. ನಮ್ಮನ್ನೇನು ಏನಂತ ಮನೆ ಆಸ್ತಿಲಿದ್ದೀವಿ ನಾವು. ಇವ್ರು ಈ ಆಫೀಸ್ ಯಾರಿಗೆ ಮಾಡಿದ್ದಾರೆ? ರೈತರಿಗೋಸ್ಕರ ಮಾಡಿರೋದು. ಇವರು ರೈತರ ಸರ್ವೆಂಟ್ಗಳು. ಇವ್ರಿಗೆ ಸಂಬಳ ಕೊಡ್ತಿರೋದು ಅದಕ್ಕೆ. ರೈತರು ಬೆಳೆದ ಬೆಳೆಗಳಿಗೆ ಬೇಕಾದಷ್ಟು
ಟ್ಯಾಕ್ಸ್ಗಳನ್ನ ಹಾಕಿ ಇಡೀ ರಾಷ್ಟ್ರಾದ್ಯಂತ ಜೀವನ ಮಾಡ್ತಾ ಇದ್ದಾರೆ. ಇವ್ರಿಗೆ ಕೊಡ್ತಾ ಇರೋದು ಅದಕ್ಕೆ ಇಲಾಖೆ ಅಂತ ಮಾಡಿದ್ದಾರೆ. ವಿದ್ಯುತ್ ಸಂಪರ್ಕಗಳನ್ನ ರೈತರಿಗೆ ಕೊಡ್ಲಿ ಅಂತ ಮಾಡಿರೋದು. ಇವರು ಈ ಕಳ್ಳನ ಮಕ್ಕಳು ಲಕ್ಷಗಟ್ಟಲೆ ಸಂಬಳ ತಗೊಂಡು ಎಲ್ಲೆಲ್ಲೋ ಹೋಗಿ ಇವರು ಎಣ್ಣೆ ಅಂಗಡಿ ಕೂತ್ಕೊಳ್ಳೋದು, ಇನ್ನೊಂದು ಅಂಗಡಿಲಿ ಕೂತ್ಕೊಳ್ಳೋದು, ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ರೈತರ ಬಗ್ಗೆ ಕಲ್ಪನೆ ಇಲ್ಲ. ರೈತರನ್ನ ಎಣ್ಣೆ ಅಂಗಡಿಗೆ ಬಾ ಅಂತ ಕರೀತಾರೆ, ಅಲ್ಲಿ ಕುಡಿಸು ಅಂತ ಕರೆಯುವಂತ ಪರಿಸ್ಥಿತಿ ಇವತ್ತು ರೈತರಿಗೆ ಬಂದೋಗಿದೆ. ಇಂಥ ಪರಿಸ್ಥಿತಿಯಲ್ಲಿ ರೈತ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅಷ್ಟು ಮಾಡಿಕೊಡ್ಲಿ ಅಂತ. ಅವರು ನಾವು ಬಂದು ಸ್ಟ್ರೈಕ್ ಮಾಡಿದಾಗ ಮಾತ್ರ ನಿಮ್ಗೆಲ್ಲ ಕೊಡ್ತೀವಿ ಅಂತ ಕಳಿಸ್ತಾರೆ. ಒಂದು ದಿವಸ 2 ದಿವಸ ಮಾತ್ರ ಕೊಡ್ತಾರೆ, ಆಮೇಲೆ ವರ್ಷ ಎಲ್ಲ ಕೊಡೋದೇ ಇಲ್ಲ. ನಾವು ಧಿಕ್ಕಾರ ಹಾಕಬೇಕು, ಅವ್ರ ಹತ್ರ ಹೊಡೆದಾಡಬೇಕು, ಜಗಳ ಆಡಬೇಕು. ಅದಕ್ಕಿಂತ ಅವರು ಒಳ್ಳೇದು ಅಂದರೆ ಸಿಬ್ಬಂದಿಗಳು ವಿಚಾರಿಸ್ಕೋಬೇಕು, ನೀವು ಕೊಡ್ತಾ ಇದ್ದೀರೋ ಇಲ್ವೋ. ಇದು ಅವ್ರು ವಿಚಾರಿಸೋಕ್ಕೆ ಬರೋಕ್ಕಲ್ಲ, ಇನ್ನೇನು ಕೊಡ್ತಾವ್ರು ಅವರು. 1-2 ದಿವಸ ನೋಡಪ್ಪ ಅಂತ ಹೇಳ್ತಾರೆ, ಇಲ್ಲಿ 10 ಜನ ಬಂದಿರ್ತೀವಿ, ಗಲಾಟೆ ಮಾಡ್ತೀವಿ, ಆಗ ಬಂದು ಹೇಳ್ತಾರೆ ನೋಡಿ ಹೋಗಿ ಈಗ ನೋಡ್ಕೆ ಬನ್ನಿ ಕೊಟ್ಟವ್ರು ಇಲ್ವಾ ಅಂತಾರೆ. ಅವ್ರು 2 ದಿವಸ ಮಾತ್ರ ಕೊಡ್ತಾರೆ, ಮತ್ತೆ ಕೊಡೋದೇ ಇಲ್ಲ. ವರ್ಷಲ್ಲೇ ಇದೆ ಇದು. ಅದಕ್ಕೆ ನಾವು ಕೇಳೋದು ಇಷ್ಟು, ಅವ್ರಿಗೆ ಬಂದು ಧಿಕ್ಕಾರಕ್ಕೆ ಹೋಗೋಕ್ಕಿಂತ ನಾವು ಮಾನವೀಯತೆ ದೃಷ್ಟಿಯಿಂದ ಕೇಳ್ತಾ ಇರೋದಿಷ್ಟು, ನಮಗೆ ರೈತರಿಗೆ ತೊಂದರೆ ಕೊಡಬೇಡಿ, ನಿಮಗೆ ನಾವು ಬಂದು ಯಾವಾಗಲೂ ತೊಂದರೆ ಕೊಡೋದಿಲ್ಲ. ದಯವಿಟ್ಟು ನಮ್ಮ ರೈತರಿಗೆ ಎಷ್ಟು ಸಹಕಾರ ಕೊಡಬೇಕು ಅಷ್ಟು ಕೊಟ್ಬಿಟ್ಟು ನಿಮ್ಮ ಕರ್ತವ್ಯ ನೀವು ಮಾಡಿ ಅಂತ ಕೇಳ್ಬೋದು.